ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭಾರಿ ತಯಾರಿ ನಡೆಸ್ತಾ ಇದೆ. ಅದು ಕೂಡ ಕರಾವಳಿಯಿಂದ ಲೋಕಸಭಾ ಚುನಾವಣೆಗೆ ರಣಕಹಳೆ ಕಾಂಗ್ರೆಸ್ ಮೊಳಗಿಸ್ತಾ ಇರುವಂಥದ್ದು. ಮಂಗಳೂರು ಹೊರವಲಯದ ಅಡ್ಯಾರ್ನಲ್ಲಿರುವಂತಹ ಸಹ್ಯಾದ್ರಿ ಕಾಲೇಜ್ ಗ್ರೌಂಡ್ನಲ್ಲಿ ಒಂದು ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಕಾಂಗ್ರೆಸ್ ಆಯೋಜಿಸಿದೆ. ನೀವು ನೋಡ್ಬೋದು, ನಾನೀಗ ಅದೇ ಗ್ರೌಂಡ್ನಲ್ಲಿದ್ದೀನಿ. ಒಂದು ಬೃಹತ್ ಸಮಾವೇಶಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೃಹತ್ ಒಂದು LED ವಾಲನ್ನು ಸಿದ್ಧಪಡಿಸಲಾಗಿದೆ. ಈಗಾಗಲೇ ಜರ್ಮನ್ ಟೆಂಟನ್ನು ಅಳವಡಿಸಿ ಇಲ್ಲಿ 35,000ಕ್ಕೂ ಹೆಚ್ಚು ಜನರನ್ನು ಕೂತ್ಕೊಳ್ಳಿಕ್ಕೆ ಈಗಾಗಲೇ 30-35 ಸಾವಿರಕ್ಕೆ ಅಷ್ಟು ಚೇರ್ಸ್ಗಳನ್ನು ಈಗಾಗಲೇ ಅರೇಂಜ್ ಮಾಡಲಾಗಿದೆ. ಎಲ್ಲ ತಯಾರಿಗಳನ್ನು ಪೂರ್ಣಗೊಂಡಿರುವಂಥದ್ದು. ಈಗಾಗಲೇ ಇಲ್ಲಿ ಕಾಂಗ್ರೆಸ್ ಮುಖಂಡರು ಕೂಡ ಬಂದು ಎಲ್ಲ ವ್ಯವಸ್ಥೆಗಳನ್ನು ನೋಡ್ತಾ ಇದ್ದಾರೆ. ಯಾಕಂದರೆ ರಾಜ್ಯದ ಲೋಕಸಭೆ ಚುನಾವಣೆ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ನಡೀತಾ ಇದ್ದ ಮೊದಲ ಸಮಾವೇಶ ಇದಾಗಿದೆ. ಅದು ಕೂಡ ಕರಾವಳಿಯಲ್ಲಿ ಈ ಒಂದು ಸಮಾವೇಶವನ್ನು ಆಯೋಜಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ರಾಜ್ಯದ ನಾನಾ ಭಾಗಗಳಿಂದ ಈ ಒಂದು ಸಮಾವೇಶಕ್ಕೆ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಹಾಗೆಯೇ ಮುಖಂಡರು ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಒಂದು ಅಂದಾಜಿನ ಪ್ರಕಾರ 50,000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಅನ್ನುವ ಒಂದು ಮಾಹಿತಿಯನ್ನು ಕಾಂಗ್ರೆಸ್ ಮುಖಂಡರು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಸಿದ್ಧತೆಗಳನ್ನು ಪರಿಶೀಲನೆಗೆ ಹಲವಾರು ಕಾಂಗ್ರೆಸ್ ಮುಖಂಡರು ಬಂದು ಇಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಹಾಗೆಯೇ ಈ ಒಂದು ಸಮಾವೇಶಕ್ಕೆ ಬರುವ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. 30,000ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಹಾಗೆಯೇ ಈ ಒಂದು ಸಮಾವೇಶಕ್ಕೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಹಾಗೆಯೇ DCM DK ಶಿವಕುಮಾರ್ ಸೇರಿದಂತೆ ರಾಜ್ಯದ ಎಲ್ಲ ಮಂತ್ರಿಗಳು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ಈ ಒಂದು ಸಮಾವೇಶಕ್ಕೆ ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಸಮಾವೇಶ ಒಂದು ಬಜೆಟ್ ನಂತರ ಆಗ್ತಾ ಇರುವಂಥ ಮೊದಲ ಸಮಾವೇಶ ಇದು. ಹಾಗೆಯೇ ಈ ಒಂದು ಸಮಾವೇಶಕ್ಕೆ ಹೆಚ್ಚಿನ ಮಹತ್ವ ನೀಡ್ತಾ ಇರೋದು ಯಾಕಂದರೆ ಬಜೆಟ್ ನಂತರ ಇಲ್ಲಿ ಏನೆಲ್ಲ ಘೋಷಣೆ ಮಾಡಿದರೆ ಅದನ್ನು ಕಾರ್ಯಕರ್ತರಿಗೆ ಹೇಳಬೇಕು. ಹಾಗೆಯೇ ಗ್ಯಾರಂಟಿಗಳು ಜನರಿಗೆ ತಳಿಸ್ಬೇಕು. ಯಾಕಂದರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಒಂದು ಸಮಾವೇಶದಲ್ಲಿ ಕಾರ್ಯಕರ್ತರಿಗೆ ಅವರಿಗೆ ಯಾವ ರೀತಿಯಾಗಿ ಜನರನ್ನು ಮುಟ್ಟಬೇಕು, ಹಾಗೆಯೇ ಚುನಾವಣೆಗೆ ಯಾವ ರೀತಿ ಸಿದ್ಧತೆ ನಡೆಸಬೇಕು ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ಮುಖಂಡರು ಕೊಡಲಿದ್ದಾರೆ. ಈ ಒಂದು ಸಮಾವೇಶದ ಬಳಿಕ ಒಂದು ಮೀಟಿಂಗ್ ಕೂಡ ಅರೇಂಜ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಅದು ಕೂಡ ಕರಾವಳಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಈ ಒಂದು ಸಮಾವೇಶ ಭಾರಿ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಸಮಾವೇಶ ಇದು ನಮ್ಮ KPCCಯಿಂದ ರಾಜ್ಯ ಮಟ್ಟದ ಒಂದು ಸಮಾವೇಶ ನಡೀತದೆ. ಯಾಕಂತಂದರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಭಾಳ ಭರವಸೆ ಕೊಟ್ಟಿದೆ. ಅದರಲ್ಲಿ 5 ಗ್ಯಾರಂಟಿ, ಆ ಗ್ಯಾರಂಟಿಯನ್ನು ಇವತ್ತು ನುಡಿದಂತೆ ನಡೆದಿದೆ, ಜಾರಿ ಮಾಡಿದೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ಏನೇನು ಅಭಿವೃದ್ಧಿ ಕಾರ್ಯಕ್ರಮ ಅದನ್ನು ಕೂಡ ನಮ್ಮ ಸರ್ಕಾರ ಮಾಡ್ತಾಯಿದೆ. ಇದು ಜನರಿಗೆ ತಿಳಿಸಬೇಕಾಗುತ್ತೆ. ಮತ್ತು ಇದರ ಬಗ್ಗೆ ಬೇರೆ ಬೇರೆ ಮಿಸ್ಗೈಡ್ ಮಾಡುವಂಥದ್ದು, ಸುಳ್ಳು ಅಪವಾದ ಹಾಕುವಂಥದ್ದು BJP ಸರ್ಕಾರ ಮಾಡ್ತಾಯಿದೆ. BJP ಪಕ್ಷ ಇವತ್ತು ಇದನ್ನು ಬೇರೆ ಬೇರೆ ರೀತಿಯಿಂದ ಗ್ಯಾರಂಟಿ ಅದು ಹಣದಲ್ಲಿ ಸರ್ಕಾರ ದುಡ್ಡಿಲ್ಲ, ಕಾಸಿಲ್ಲ ಅಂತ ಹೇಳ್ಕೊಂಡು ಅಪಪ್ರಚಾರ ಮಾಡ್ತಾಯಿದೆ. ಇದನ್ನೆಲ್ಲ ಜನರಿಗೆ ತಿಳಿಸಬೇಕಾಗುತ್ತೆ. ಅದರಲ್ಲಿ ಕರಾವಳಿಯಲ್ಲಿ ಒಂದು ಸಮಾವೇಶ ಇಟ್ಟ ಉದ್ದೇಶ ಅಂತಂದರೆ, ಕರಾವಳಿಯಲ್ಲಿ ಜನರಿಗೆ ಭಾಳಷ್ಟು BJPಯವರು ಸುಳ್ಳು ಬೇರೆ ಬೇರೆ ಥರದಲ್ಲಿ ಅವರ ಮನಸ್ಸು ಹಾಳು ಮಾಡಿಕೊಂಡು ತಮ್ಮ ಪಾರ್ಟಿಯನ್ನು ಬೆಳೆಸ್ತಾ ಇದೆ. ಅದಕ್ಕೆ ಜನರಿಗೆ ಅರ್ಥ ಮಾಡಿಕೊಡಿಸ್ಬೇಕಾಗುತ್ತೆ. ಅದಕ್ಕೆ ಈ ಸಮಾವೇಶ ಭಾಳ ಕರಾವಳಿ ಪ್ರದೇಶದಲ್ಲಿ ಭಾಳ ಮುಖ್ಯವಾಗಿದೆ. ಜೊತೆಯಲ್ಲಿ ನಮ್ಮ ನಿಯರ್ ಫ್ಯೂಚರಲ್ಲಿ ನಮ್ಮ MP ಚುನಾವಣೆ ಬರುತ್ತೆ, ಆ ದೃಷ್ಟಿಯಿಂದ ಕೂಡ ಈ ಒಂದು ಸಮಾವೇಶ ಭಾಳ ಇಂಪಾರ್ಟೆನ್ಸ್ ಇದೆ. ಜನರದ್ದು ನಾವು ಬಹಳ ಕಡೆ ನಾನು ಕೂಡ ಹೋಗಿದ್ದೆ. KPCC ಅವರು ನಮಗೆ ಬೇರೆ ಬೇರೆ ಕಡೆ ನಿನ್ನೆ ಕಾರ್ಕಳ ಹೋಗಿದ್ದೆ, ಹೆಬ್ರಿಗೆ ಹೋಗಿದ್ದೆ, ಬೈಂದೂರಿಗೆ ಹೋಗಿದ್ದೆ, ಕುಂದಾಪುರಕ್ಕೆ ಹೋಗಿದ್ದೆ. ಅಲ್ಲೆಲ್ಲ ನೋಡಿದ್ರೆ ಜನರು ಕೂಡ ಭಾಳ ಹುರುಪಲ್ಲಿ ಇದ್ದಾರೆ. ಭಾಳಷ್ಟು ಇಲ್ಲಿ ಜನ ಕೂಡ ನಾಳೆ ನಮಗೆ ನಿರೀಕ್ಷೆಗೆ ಮೀರಿ ಇಲ್ಲಿ ಜನ ಸೇರ್ತಾರೆ. ಖಂಡಿತ ಬೇಕಾದಷ್ಟು ನಮಗೆ 60% ಬರ್ತೀವಿ, 100% ವಾಲಂಟ್ರಿಯಾಗಿ ಅವರು ಹೇಳ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭ ಯಾಕಂತಂದರೆ ಈ BJP ಅವ್ರದ್ದು ಸುಳ್ಳು ಕೇಂದ್ರದಿಂದ ಹಳ್ಳಿಯಿಂದ ದಿಲ್ಲಿವರೆಗೆ ಇದು ಸುಳ್ಳು ಎಲ್ಲ ಇವರ ಅಪಪ್ರಚಾರ ಇವ್ರಿಗೆ ಅರ್ಥ ಆಗ್ತಾಯಿದೆ. ಜನರು ಏನು ಮಾಡಿದ್ರು ಈ ಸಲ ಈ BJP ಅವರದ್ದು ಯಾವುದೇ ಒಂದು ಗಿಮಿಕ್ ಖಂಡಿತ ನಡೆಯೋದಿಲ್ಲ.
ಕಾಂಗ್ರೆಸ್ ಪರವಾಗಿ ಜನ ಇದ್ದಾರೆ ಎಂಬುದು ಖಂಡಿತ ನನಗೆ ಅರ್ಥ ಆಗಿದೆ. ಅದು ನನಗಷ್ಟೇ ಅಲ್ಲ, ಜನರು ಇದನ್ನು ತಿಳ್ಕೊಂಡ ಆ ನಿಟ್ಟಿನಲ್ಲಿ ಈ ಒಂದು ಸಮಾವೇಶ ಬಹಳ ಚೆನ್ನಾಗಿ ನಡೀತದೆ, ಸಕ್ಸಸ್ಫುಲ್ ಆಗುತ್ತೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.